ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಟೀ ಮಾಡ್ಕೊಂಡು ಕುಡಿದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಇವಾಗ ನೋಡಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು, ಎದುರುಗಡೆ ಕಾಣಿಸ್ತಿದೆ. ಇವತ್ತು ಮಂಗಳವಾರ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಇವಾಗ ನೋಡಿ 8:30 ಆಗಿದೆ, ಪೂಜೆ ಎಲ್ಲ ಆಯಿತು. ಡೈಲಿ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಪೂಜೆ. ಬನ್ನಿ, ತಿಂಡಿ ಕೂಡ ಮಾಡಿದ್ದೆ. ತಿಂಡಿ ಏನು ತೋರಿಸ್ತಿಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ 12 ಗಂಟೆಗೆ ಅಮ್ಮ ಮೆಂತ್ಯಕಾಳು ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ರು. ನಾನು ಮೆಂತ್ಯಕಾಳು ಸಾರು ಮಾಡಿದ್ದೇನು ತೋರಿಸ್ತಾ ಇಲ್ಲ. ನೋಡಿ ಇವಾಗ ಒಂದು ಸೈಡು ಮೆಂತ್ಯಕಾಳು ಸಾರು ರೆಡಿಯಾಗಿದೆ, ಮತ್ತು ಮುದ್ದೆ ಕೂಡ ರೆಡಿ ಆಗ್ತಿದೆ. ನೋಡಿ, ಇದು ಜೋಳದ ಮುದ್ದೆ. ನೀವು ಯಾವ ಥರ ಮುದ್ದೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ ಇವಾಗ ಅಮ್ಮ ಮುದ್ದೆ ತಟ್ತಾರೆ. ತುಂಬ ಚೆನ್ನಾಗಿರುತ್ತೆ ಜೋಳದ ಮುದ್ದೆ. ನೀವು ಯಾವ ಥರ ಮುದ್ದೆ ಮಾಡ್ತೀರಾ ಅಂತ ತಿಳಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ನೋಡಿ ಅಮ್ಮ ಮುದ್ದೆ ತಟ್ಟೆಯಲ್ಲಿ ಹಾಕ್ತಾಯಿದ್ದಾರೆ. ನೋಡಿ ಈ ಥರ ಮುದ್ದೆ ತಟ್ತಾರೆ ಅಮ್ಮ ನಮ್ಮ ಮನೆಯಲ್ಲಿ. ತುಂಬ ದೊಡ್ಡದಿರುತ್ತೆ. ಯಾರಿಗೆಲ್ಲ ಜೋಳದ ಮುದ್ದೆ ಇಷ್ಟ ಬನ್ನಿ, ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ. ನೋಡಿ ಅಮ್ಮ ಈ ಥರ ಮುದ್ದೆ ತಟ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ. ನಮ್ಮಮ್ಮನೇ ಮಾಡ್ತಾಯಿದ್ದಾರೆ ಇವತ್ತು, ಯಾಕೆಂದರೆ ನಾನೊಂದು ಸ್ವಲ್ಪ ಹೊರಗೆ ಹೋಗೋದಿದೆ. ಹಾಗಾಗಿ ರೊಟ್ಟಿ ಏನು ಮಾಡಿಲ್ಲ ಇವತ್ತು, ಮುದ್ದೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅಮ್ಮನೇ ಮಾಡ್ತಾಯಿದ್ರು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಮೆಂತ್ಯಕಾಳು ಸಾರು ಹೇಗೆ ಮಾಡೋದು ಅಂತ. ನೋಡಿ ಇನ್ನು ಮುದ್ದೆ ತಟ್ತಾ ಇದ್ದಾರೆ ಅಮ್ಮ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದಾರೆ. ಮೆಂತ್ಯಕಾಳು ಸಾರು ಮುದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ತಿಳಿಸಿ. ಇದು ನಮ್ಮ ಕಡೆ ಜೋಳದ ಮುದ್ದೆ. ನೋಡಿ ಮೆಂತ್ಯಕಾಳು ಸಾರಿಗೆ ಅಮ್ಮ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಒಂದು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಯಂಕಾಲ ಇದು 7 o'clockಗೆ ನೋಡಿ ನಮ್ಮ ಮನೆ ಎದುರುಗಡೆ ಗಣೇಶನ ಇಟ್ಟಿದ್ರು, ಅಲ್ಲಿ ಫಂಕ್ಷನ್ ಮಾಡ್ತಾಯಿದ್ರು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದು ಒಂದೇ ಕ್ಲಿಪ್ ಮಾಡಿದ್ದೀನಿ. ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮಕ್ಕಳು ಫಂಕ್ಷನ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ವಾ, ಚಿಕ್ಕ ಮಕ್ಕಳದು. ತುಂಬ ಚೆನ್ನಾಗಿ ಆಗ್ತಾಯಿತ್ತು ಪ್ರೋಗ್ರಾಮ್ಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ ತುಂಬ ಜನ ಅಂದರೆ ತುಂಬ ಜನ ಇತ್ತು. ನಮ್ಮ ಮನೆ ಮುಂದೆನೇ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.